ಅಬಕಾರಿ ಇಲಾಖೆಯಲ್ಲಿ ಲೈಸೆನ್ಸ್ ನವೀಕರಣಕ್ಕೆ ಲಂಚ ಪಡೆದಂತಹ ಆರೋಪದ ಹಿನ್ನೆಲೆಯಲ್ಲಿ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ರಾಜೀನಾಮೆ ಕೊಡಬೇಕು ಅಂತ ಪ್ರತಿಪಕ್ಷಗಳು ಪಟ್ಟು ಹಿಡಿದಿದ್ದಾವೆ. ವಿಧಾನಸೌಧದಲ್ಲಿ ಅಹೋರಾತ್ರಿ ಧರಣಿ ನಡೆಸಿದ್ದಾರೆ. ನಿನ್ನೆ ಪ್ರತಿಪಕ್ಷಗಳಿಂದ ಸದನದಲ್ಲಿ ತೀವ್ರ ಗದ್ದಲ ಆಯಿತು. ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ಪ್ರತಿಪಕ್ಷದ ನಾಯಕರು ಆಗ್ರಹಿಸಿದರು. ಗದ್ದಲ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಕಲಾಪವನ್ನ ಮುಂದೂಡಲಾಯಿತು. ಕಲಾಪದ ಬಳಿಕ ಅಹೋರಾತ್ರಿ ಧರಣಿಗೆ ನಿರ್ಧಾರ ಕೂಡ ಮಾಡಿದ್ರು ಪ್ರತಿಪಕ್ಷದ ಸದಸ್ಯರು. ಸ್ಪೀಕರ್ ಯು.ಟಿ. ಖಾದರ್ ಮನವೊಲಿಕೆಗೂ ಕೂಡ ನಾಯಕರು ಬಗ್ಲಿಲ್ಲ. ಸದನದಲ್ಲೇ ರಾತ್ರಿ ಹಾಸಿಗೆ ಹಾಸಿ ಮಲಗಿದ್ರು. ಅಷ್ಟೇ ಅಲ್ಲ, ರಾತ್ರಿ ಭಜನೆಯನ್ನ ಕೂಡ ಮಾಡಿದ್ರು ಪ್ರತಿಪಕ್ಷದ ನಾಯಕರು. ಆರ್.ಬಿ. ತಿಮ್ಮಾಪುರ ರಾಜೀನಾಮೆ ಕೊಡಲೇಬೇಕು ಅಂತ ಪ್ರತಿಪಕ್ಷ ಸದಸ್ಯರು ಆಗ್ರಹಿಸಿದ್ರು. ಅಹೋರಾತ್ರಿ ಧರಣಿ ಮಾಡಿದ್ರು, ಭಜನೆಯನ್ನ ಮಾಡಿದ್ರು. ಏನೇ ಆಗಲಿ ತಿಮ್ಮಾಪುರ ಅವರು ರಾಜೀನಾಮೆ ಕೊಡಲೇಬೇಕು. ಅಬಕಾರಿ ಇಲಾಖೆಯಲ್ಲಿ ಲೈಸೆನ್ಸ್ ನವೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲಂಚ ಪಡೆಯಲಾಗಿದೆ ಅನ್ನುವಂತಹ ಆರೋಪ ಅವರ ಮೇಲಿದೆ. ಹಾಗಾಗಿ ಅಬಕಾರಿ ಸಚಿವರು ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಪಟ್ಟು ಹಿಡಿದರು. ನಿನ್ನೆ ಸದನದಲ್ಲೂ ಕೂಡ ಇದೇ ವಿಚಾರಕ್ಕೆ ಗದ್ದಲ ಆಯಿತು. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪ. ಸಚಿವ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ಪ್ರತಿಪಕ್ಷ ಒತ್ತಾಯವನ್ನ ಮಾಡಿದೆ. ತಿಮ್ಮಾಪುರ ರಾಜೀನಾಮೆ ನೀಡೋವರೆಗೂ ಕೂಡ ಹೋರಾಟ ಅಂತ ನಾಯಕರು ಹೇಳಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ಈ ರೀತಿಯ ಭ್ರಷ್ಟಾಚಾರ ನಡೆದಿರಲಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ಗೆ ಇಲ್ಲಿಂದ ಹಣ ಹೋಗ್ತಾ ಇದೆ, ಅದು ಲಂಚದ ಹಣ ಹೋಗ್ತಾ ಇದೆ. ಸಚಿವರ ನಿವಾಸವೇ ಭ್ರಷ್ಟಾಚಾರದ ಕೇಂದ್ರ ಆಗಿದೆ ಅಂತ ನಾಯಕರು ಆರೋಪ ಮಾಡಿದ್ರು. ಸಾವಿರ ಕೋಟಿ ಲೂಟಿ ಅಂತೇಳಿ ಸ್ವತಃ ಅಬ್ಕಾರಿ ಅಸೋಸಿಯೇಷನ್ ಇದೆ ಕರ್ನಾಟಕದ, ಅವರು ಅಫಿಷಿಯಲ್ ಆಗಿ ಈ ಮಂತ್ರಿ ಲೂಟಿ ಹೊಡಿತಾ ಇದ್ದಾನೆ, ಮಂತ್ಲಿ ದುಡ್ಡು ಸುಮಾರು 200ರಿಂದ 300 ಕೋಟಿ ಕಲೆಕ್ಟ್ ಮಾಡ್ತಾರೆ. ಅವರ ರಾಜೀನಾಮೆ ಕೊಡೋವರೆಗೂ ನಾವು ಧರಣಿಯನ್ನು ಮುಂದುವರಿಸ್ತೀವಿ. ರಾಜೀನಾಮೆ ಕೊಡಲೇಬೇಕು, ಭ್ರಷ್ಟ ಮುಖ್ಯಮಂತ್ರಿಯನ್ನು ಕೈ ಬಿಡಬೇಕು, ಇಲ್ಲಾಂದರೆ ಮುಖ್ಯಮಂತ್ರಿಗೆ ಇದು ಪಾಲು ಹೋಗ್ತೈತೆ ಅನ್ನೋ ನೇರ ಆಪಾದನೆಯನ್ನು ನಾವು ಮಾಡ್ತಾಯಿದ್ದೀವಿ. ಅಬಕಾರಿ ಸಚಿವರ ಮೇಲೆ ನೇರವಾಗಿ ಆರೋಪ ಬಂದಿರುವಂಥದ್ದು, ಭ್ರಷ್ಟಾಚಾರದ ಆರೋಪ ಬಂದಂಥ ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿಗಳವರ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ನೋಡಿದ್ರೆ ಗೊತ್ತಾಗ್ತದೆ. ಈ 5-6 ಸಾವಿರ ಕೋಟಿ ರೂಪಾಯಿ ಹಗರಣ ಇವತ್ತು ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ, ಇಲ್ಲಿಗೂ ಕೂಡ ಪಾಲು ಹೋಗಿದೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೂ ಕೂಡ ಪಾಲು ಹೋಗಿರ್ತಕ್ಕಂಥದ್ದಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ. ಹಾಗಾಗಿ ಇಂಥ ಬಂಡತನ ಮಾಡ್ತಾ ಇರುವಂಥ ಈ ಸಿದ್ದರಾಮಯ್ಯ ಸರ್ಕಾರ 6,000 ಕರ್ನಾಟಕ ರಾಜ್ಯದಲ್ಲಿ ಒಂದು ಇಲಾಖೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಒಂದು ಬ್ರಹ್ಮಾಂಡವಾದಂಥ ಭ್ರಷ್ಟಾಚಾರ ಯಾವತ್ತೂ ಕೂಡ ಕರ್ನಾಟಕ ಕಂಡಿರಲಿಲ್ಲ. ಈ ಭ್ರಷ್ಟಾಚಾರದ ಕೇಂದ್ರ ಬಿಂದು ಯಾರು ಅಂತ ಕೇಳಿದರೆ ಸಚಿವರ ಕಚೇರಿ, ಸಚಿವರ ಮನೆಯೇ ಇದರ ಕೇಂದ್ರ ಬಿಂದು. ಮತ್ತು ಇದಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ಸಿನ ಹೈಕಮಾಂಡ್ ಕೊಟ್ಟಿದ್ದರ ಕಾರಣಕ್ಕೆ ಇವತ್ತೊಬ್ಬ ಸಚಿವ ಲೈಸೆನ್ಸ್ನಲ್ಲಿ, ವರ್ಗಾವಣೆಯಲ್ಲಿ, ಪರವಾನಗಿಯನ್ನು ನವೀಕರಣ ಮಾಡೋದ್ರಲ್ಲಿ, ಇದೆಲ್ಲದರಲ್ಲೂ ಕೂಡ ಇಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಯಾರು ಇವತ್ತು ಅರೆಸ್ಟ್ ಆಗಿದ್ದಾರೆ, ಆ ಡಿ.ಸಿ ಇನ್ನೊಬ್ಬರು ಹೇಳಿದಂಥ ಆಡಿಯೋ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ನಾವು ಇವತ್ತು ಸದನದಲ್ಲಿ ಕೊಟ್ಟಿದ್ದೇವೆ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ತಕ್ಷಣ ಅವ್ರು ರಾಜೀನಾಮೆ ಪಡಿಬೇಕಾಗಿತ್ತು. ಎದ್ದು ಸಮರ್ಥನೆ ಮಾಡ್ಕೊಳ್ತಾರೆ. ಏನು ಹೇಳೋದು ಅಂತ ಹೇಳಿ ನನಗಂತೂ ಗೊತ್ತಿಲ್ಲ. ಮತ್ತೆ ಸಾಕ್ಷ್ಯಾಧಾರಗಳೆಲ್ಲಿದ್ದಾವೆ ಕೇಳಿದಾರೆ, ಸಾಕ್ಷ್ಯಾಧಾರಗಳನ್ನು ಕೊಟ್ಟಿದ್ದೇವೆ. ಆದ್ದರಿಂದ ತಕ್ಷಣ ಅದನ್ನು ರಾಜೀನಾಮೆ ಪಡಿಬೇಕಾಯ್ತು. ಹಿಂದೆ ನಾವು ಈಶ್ವರಪ್ಪನವ್ರ ಬಗ್ಗೆ ಇಂಥದ್ದೇ ಒಂದು ಅಲಿಗೇಷನ್ ಬಂದಾಗ ಅದು ರಾಜೀನಾಮೆ ಪಡ್ಕೊಂಡ್ರು ಮುಖ್ಯಮಂತ್ರಿ ಅವತ್ತು. ಹಾಗೆಯೇ ತಿಮ್ಮಾಪುರ ಅವ್ರದ್ದು ರಾಜೀನಾಮೆ ಪಡಿಬೋದಾಗಿತ್ತು. ಏನೂ ಮಾಡಲಿಲ್ಲ, ಸಮರ್ಥನೆ ಮಾಡ್ಕೊಳ್ತಾರೆ, ಬಂಡು ಬಿದ್ದು ಹೋಗಿದ್ದಾರೆ. ಸರ್, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ವಿರೋಧ ಪಕ್ಷವಾಗಿ ನಾವು ಇದನ್ನು ಮಾಡ್ತಾ ಇದ್ದೀವಿ, ಇದನ್ನು ವಿರೋಧಿಸ್ತಾ ಇದ್ದೀವಿ, ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.